ನಿಮ್ಗೆ ಯಾವತ್ತಾದ್ರೂ ಅವ್ರು ನಮ್ಮ ಒಳ್ಳೆತನನ ಯೂಸ್ ಮಾಡ್ಕೊಂಡ್ರು ಅಂತ ಬೇಜಾರಾಗಿದ್ಯಾ? ಮಳೆ ನಿಂತೋದ್ಮೇಲೆ ಛತ್ರಿ ಒದ್ದೆಯಾಗಿದೆ ಅನ್ನೋ ಕಾರಣ ಕೊಟ್ಟು ಅದನ್ನ ಹೊರಗಿಡ್ತೀವಿ. ಅದೇ ತರ ಜನರು ಕೂಡ ನಮ್ಮಿಂದ ಕೆಲಸ ಮುಗಿದ್ಮೇಲೆ ನಮ್ಮನ್ನ ಹೊರಗಿಡ್ತಾರೆ. ಊಟ ಚೆನ್ನಾಗಿದ್ರೆ ಜನ ಬೇಕಾದ್ರೆ ಅವರ ನಾಲ್ಗೆಯಿಂದ ಆದ್ರೂ ತಟ್ಟೆಗೆಲ್ಲ ನೆಕ್ತಾರೆ. ಅದೇ ಊಟ ಆದ್ರೆ ಮುಗಿತು, ಆ ತಟ್ಟೆಗೆನ ಎಂಜಿಲು ಅಂತ ಕರೆದು ಅದನ್ನ ಮುಟ್ಟೋದಿಲ್ಲ. ಇದೇ ತರ ನಮ್ಮಿಂದ ಕೆಲ್ಸ ಆಗೋವರೆಗೂ ಜನ ನಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸ್ತಾರೆ. ಆದ್ರೆ ನಮ್ಮಿಂದ ಕೆಲ್ಸ ಮುಗಿದ್ಮೇಲೆ ನಮ್ಮನ್ನ ತಿರುಗು ಕೂಡ ನೋಡಲ್ಲ. ಇದನ್ನ ನೀವು ಕೇಳಿಗಿರ್ತೀರ. ಕುರುಡನಿಗೆ ಕಣ್ ಬಂದ್ಮೇಲೆ ಅವನು ಮಾಡೋ ಮೊದಲನೇ ಕೆಲ್ಸಾನೇ ಅವನ ಊರುಗೋಲನ್ನ ಎಸೆಯೋದಂತೆ. ಯಾಕಂದ್ರೆ ಅವನಿಗೀಗ ಕಣ್ಣಿದೆ, ಆ ಕೋಲಿನ ಸಹಾಯ ಅವನಿಗೆ ಬೇಕಾಗಿರಲ್ಲ. ಇದೇ ತರ ನಾವು ಯಾರಿಗೆ ಎಷ್ಟೇ ಸಹಾಯವನ್ನ ಮಾಡಿದ್ರೂ ಕೂಡ ಜನರು ಕೃತಜ್ಞರಾಗಿ ಇರೋದಿಲ್ಲ. ನಮ್ಮನ್ನ ಸೈಡಿಗೆ ಸರಿಸಿ ಅವರು ಮುಂದೆ ಸಾಕ್ತಾರೆ. ಚಪ್ಪಲಿ ನಮ್ಮನ್ನ ಹೊತ್ತು ಎಷ್ಟೇ ತಿರುಗಿದ್ರೂ ಕೂಡ ನಾವದನ್ನ ತಲೆಗೆ ಹಾಕಲ್ಲ, ಕಾಲ್ ಕೆಳಗೆನೆ ಹಾಕೋದು. ಅದು ನಮ್ಮನ್ನ ಹೊತ್ತು ಊರೆಲ್ಲ ಸುತ್ತಿ ಬಂದ್ರೂ ಕೂಡ ನಾವದನ್ನ ಮನೆಯೊಳಗೆ ಸೇರ್ಸಲ್ಲ, ಮನೆಯಿಂದ ಆಚರಣೆ ಬಿಡೋದು. ಇದೇ ತರ ನಮ್ಮ ಊರು ಅಂತ ನಾವು ಯಾರನ್ನ ಎಷ್ಟೇ ಮೆರೆಸಿದ್ರು ಕೂಡ ಅವರು ನಮ್ಮನ್ನ ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಟ್ಟಿರ್ತಾರೆ. ಹೀಗಾಗಿ ಸಹಾಯ ಮಾಡಿ